ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಂಚ ಅವತಾರ ಈಗ ಬಯಲಾಗಿದೆ. ಎಸ್, ಗೃಹ ಸಚಿವರೇ, ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದಾಗಿತ್ತು. ನಿಮ್ಮ ವ್ಯಾಪ್ತಿಯ ಸಿಬ್ಬಂದಿಗಳ ಲಂಚ ಅವತಾರ ಹೊರಬಿದ್ದಿದೆ. ಎಸ್, ಕೆಆರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಪ್ರತಿಯೊಂದು ಟಿಪ್ಪರ್ ಮತ್ತು ಲಾರಿ ವಾಹನಗಳಿಗೆ 25,000 ಲಂಚವನ್ನ ತೆಗೆದುಕೊಳ್ತಾ ಇದ್ರಂತೆ. ಇದಕ್ಕಿಂತ ಕಡಿಮೆ ನೀಡೋಕ್ ಹೋದ್ರೆ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಚೌಹಾಣ್, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಎಂದು ಬಿಲ್ಡಪ್ ಅನ್ನ ಕೊಡ್ತಾ ಇದ್ರಂತೆ. ಇನ್ನು ಚಾಲಕರ ಹತ್ತಿರ ಲಂಚವನ್ನ ವಸೂಲಿ ಮಾಡುವವರೆಗೂ ಬಿಡ್ತಾ ಇರಲಿಲ್ವಂತೆ. ಇದೀಗ ಇವರ ಲಂಚ ಅವತಾರ ಬಯಲಾಗಿದ್ದು, ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹಾಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ವಜಾಗೊಳಿಸಲಾಗಿದ್ದು, ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸರಿ ಸರ್, ಥ್ಯಾಂಕ್ಸ್ ಸರ್. ಆಯ್ತು, ರಿಸೀವ್ ಆಗಿದೆ ಅಲ್ಲ ಸರ್? ರಿಸೀವ್ ಆಗಿದೆ. ಆಮೇಲೆ ಇನ್ನೊಂದು ನನ್ನ ಮೇಲೆ ಬೇಜಾರ್ ಮಾಡ್ಕೊಬೇಡಿ ನೀವು. ಸರ್, ಬೇಜಾರು ಯಾಕೆ ಮಾಡ್ಕೊಳ್ಳವ ಸರ್? ಬೇಡ ಎಷ್ಟಕ್ಕೆ ಯಾಕೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ 10,000 ಫಿಕ್ಸ್ ಮಾಡ್ಬಿಟ್ಟು ಅವ್ರು 10,000 ಕೊಟ್ಟೆ ಕೊಡ್ಲಿಲ್ಲ ಅಂತಂದ್ರೆ ಬೆಳಿಗ್ಗೆ ಬರ್ಲಿ ಬಿಡು ಅಂತ ಅಂದ್ಬಿಟ್ಟು ಫೈನಲ್ ಮಾಡ್ಬಿಟ್ಟು, ಅದಕ್ಕೆ ನಾನು ಕೇಳಿದ್ದಕ್ಕೆ ಅವರು ಪ್ರವೀಣ್ ಅವ್ರೇ 2,000ದಿಂದ 3,000ಕ್ಕೆ ಬಂದು, 3,000ದಿಂದ 5,000ಕ್ಕೆ ಬಂದು, 5,000ದಿಂದ 8,000ಕ್ಕೆ ಬಂದು, ಕೊನೆಗೆ ಆಗೋದೇ ಇಲ್ಲ ಅಂತ ಹೇಳಿ ಅವರೆಲ್ಲ ನನ್ ಮೇಲೆ ಬೇಜಾರ್ ಮಾಡ್ಕೊಂತಾರೆ. ಯಾಕಂತಂದ್ರೆ ನಾನ್ ಮುಂದೆ ಇರ್ತೀನಲ್ಲ, ನನ್ ಮೇಲೆ ಬೇಜಾರ್ ಮಾಡ್ಕೊಂತಾರೆ. ಆಗೋದೇ ಇಲ್ಲ ಅಂತ ಹೇಳಿ ಕೊನೆ ಫೈನಲ್ 10,000 ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿದ್ಮೇಲೆ ಇಸ್ಕೊಂಡ್ ಕಳಿಸಿದ್ದೆ ಸರ್. ಈಗ ನಾನು 1,000 2,000 ಅಂತಾನೆ ಇಲ್ಲಲ್ಲ ಸರ್, ಏಕದಮ್ ಆಯ್ತು 5,000 ಅಂದ್ರೆ 10,000ನೇ ಕೊಡ್ತೀನಿ ಅಂತ ಇದೀನಿ. 25 ಅಂತಾನೆ ಇವ್ರು ಹಿಂಗಂದ್ರೆ ಹೆಂಗ್ ಮಾಡ್ಬೋದು ಹೇಳಿ ಸರ್? ನೀವೇ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿನೇ ನನ್ಗೂ ಅನಿಸ್ತೈತೆ, ನನ್ಗೆ ಅದು ಜಾಸ್ತಿ ಅಂತಾರೆ ಅನಿಸ್ತೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ಅಲ್ಲಿ ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್. ಮತ್ತೆ ಹಳೊಬ್ರು ಯಾರು ನಮ್ಗೆ ಹಿಂಗ್ ತೊಂದ್ರೆನೆ ಮಾಡಿಲ್ಲ ಸರ್. ನಾನೇ ಇದೀನಲ್ಲ, ಈಗ ನಾನು 5 ತಿಂಗಳಿಂದ. ಇವ್ರು ಯಾರು ಸಬ್ ಇನ್ಸ್ಪೆಕ್ಟರ್? ಯಾರು ಸರ್ ಇವರು? ಸಬ್ ಇನ್ಸ್ಪೆಕ್ಟ್ರೆ. ಏನಂತ ಹೆಸರು ಸರ್? ಯಾವ್ರವ್ರು? ರಮೇಶ್ ಕರ್ಕಿಕಟ್ಟಿ ಅಂತ ಹೇಳಿ. ಯಾವ ಕಡೆ ಅವರು ಸರ್? ಯಾವ್ರವ್ರು ಬರ್ತಾರ? ಬಾಗಲಕೋಟೆ ಸೈಡ್. ಈ ಕಡೆ ಸೌತ್ ಅವರಲ್ಲ, ಅದು ನಾರ್ತ್ ಅವರು. ತುಂಬಾ ಡೇರು ಮಾತ್ರ, ತುಂಬಾ ಧೈರ್ಯವಂತರು. ಆದ್ರೂ ಅದನ್ನು ಹೇಳ್ತೀನಿ, ಬೇಕಾರೆ ಫೇಸ್ ಮಾಡ್ತಾರೆ. ಆ ರೀತಿ ಮನುಷ್ಯ. ಕೇಳಿದೀನಿ. ಹೇಳಿ ಸರ್, ಒಂದು 10,000 ಫೈನಲೈಸ್ ಮಾಡಿಸ್ಕೊಡಿ ಸರ್. ನಾನ್ ಮಾತಾಡಿದೀನಿ ಆಗ್ಲೇ. ಅದು ಹೆಂಗೆ ಅಂತಂದ್ರೆ ಸರ್, ನೋಡಿ ಸರ್ ಆಯ್ತು ಸರ್, ಆಯ್ತು ಬಿಡಿ ಸರ್. ಈಗ ದಯವಿಟ್ಟು ಹೇಳೋದ್ ಕೇಳಿ, 15,000ನೇ ಕೊಡೋದಾಗ್ಲಿ, ಫೈನಲೈಸ್ ಮಾಡಿಸ್ ಕಳ್ಸಿ. ಪ್ರಶಾಂತ್ ಅವ್ರೆ, ನಾನು ಇಷ್ಟು ನಿಮ್ಮ ಹತ್ರ ಇಷ್ಟು ಹೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನು ಇಷ್ಟು ಹೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮೊದ್ಲೇ ಮಾತಾಡ್ಬಿಡುವೆ, ಸರ್ ಆಯ್ತು ಬಿಡಿ ಸರ್, ಇದು ಕೊಡ್ತಾರೆ ಅಂತ ಅನ್ಬಿಟ್ಟು. ಈ ವಯ್ಯ ಹೆಂಗ್ ಗೊತ್ತಾ, ಅವ್ರು ಹೇಳೋದೇ ಫೈನಲ್. ಅವ್ರು ಹೇಳೋದೇ ಫೈನಲ್ ಐತಿದಲ್ಲೇ ಆಗೋದು. ಈಗ ನೋಡಿ, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹತ್ರ, ಸರ್ ನನ್ಗೇನ್ ಗೊತ್ತಾ, ನಿಮ್ ಬ್ರದರ್ ತೀರ್ಕೊಂಡಿರೋದು, ಮತ್ತೆ ನೀವು ಒಂದ್ ಗಾಡಿ 1 ತಿಂಗಳಿಂದ ಗಾಡಿ ತೆಗಿದೆ ಇರೋದು ಎಲ್ಲ ಗೊತ್ತಾ ನನ್ಗೆ. ಅದೆಲ್ಲ ಹೇಳಿ ನಾನೇ, ಸರ್ ಬ್ರದರ್ ತೀರ್ಕೊಂಡಿದಾರಂತೆ ಸರ್, ರಿಕ್ವೆಸ್ಟ್ ಮಾಡ್ಕೊತಾ ಇದಾರೆ, ಒಂದ್ 10,000 ತಿಂಗಳು ಕೊಡ್ತಾರಂತೆ ಸರ್, ನೋಡಿ ಹಂಗೆ ಅಂತ ಅನ್ಬಿಟ್ಟು ಕೇಳಿದೆ. ನಾನೇ ಕೇಳಿದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಸರ್, ಈಗ ಫೈನಲ್ ಎಷ್ಟು ಇದ್ ಮಾಡ್ಬೇಕು ಅಂತ ಸರ್ ಅವರು ಹೇಳಿಲ್ವಾ ಸರ್? ನಾನು ಹೇಳೋದು ಏನು ಅಂತಂದ್ರೆ 10,000 ಇದ್ ಮಾಡ್ಕೊಳ್ಳಿ ಸರ್. ಬೇಡ, ಕೊನೆಗೆ 15,000 ಇದ್ ಮಾಡ್ಕೊಂಡು ಕ್ಲೋಸ್ ಮಾಡಿಸಿ. ಒಂದ್ ಕೆಲ್ಸ ಮಾಡಿ. ಸರ್, ನೀವೇ ಮಾತಾಡ್ಬಿಡಿ ಸರ್. ಮಾತಾಡೋದಕ್ಕಿಂತ ನೀವೇ ಸರ್, ನಾನು ಮಾತಾಡೋದಾಗಿದ್ರೆ 8 ಗಂಟೆಲೆ ಮಾತಾಡುವೆ, ಅರ್ಥ ಮಾಡ್ಕೊಳ್ಳಿ. 11 ಗಂಟೆವರೆಗೂ ಕಾಯ್ಬೇಕಿತ್ತ? ಮಂಜಣ್ಣವರು ಕೊನೆಗೆ ಫೋನ್ ಎತ್ತಲಿಲ್ಲ ಸರ್, ಅವರು ಆಗ್ಲೇ ಇದ್ ಮಾಡಿದ್ದೆ. ಹಂಗಾಗಿ ಆಮೇಲೆ ಅದಕ್ಕೆ ನಿಮ್ಗೆ ಮಾಡಿದೆ, ಕ್ಲೋಸ್ ಮಾಡಿಸ್ಬಿಡೋದ ಮಾತಾಡಿ ಅಂತ. ಹೇಳ್ಬಿಟ್ರೆ ಕಡಿಮೆ ಮಾಡಲ್ಲ ಅವರು. ಸರ್ ಹೇಳಿ ಸರ್, ಇದೊಂದ್ ಮಾತು ಒಂದ್ಸಲಿ ಮಾಡಿ ದಯವಿಟ್ಟು, ನಮಗೋಸ್ಕರ ರಿಕ್ವೆಸ್ಟ್. ಏನ್ ಅನ್ಸತ್ತಾರೆ ಗೊತ್ತವ್ರು, ಇವ್ರೇನಾದ್ರು ತಗೊಂಡ್ರ ಅಂತ ಸರ್, ಇದೊಂದ್ಸಲಿ ನಮಗೋಸ್ಕರ ರಿಕ್ವೆಸ್ಟ್ ಮಾಡಿ ಸರ್. ಇಲ್ಲ, ನಾನ್ ಮಾತಾಡೋದಾಗಿದ್ರೆ ಅವತ್ತೇ ಮಾತಾಡುವೆ. 10,000 ಇಸ್ಕೊಡ್ನಲ್ಲ, ಅವತ್ತೇ ಮಾತಾಡುವೆ. ಸರ್, ನಾನು ಏನು ಹೇಳ್ತಾ ಇಲ್ಲ. ಆಯ್ತು ಸರ್, 15,000ನೇ ಆಗ್ಲಿ, ಒಂದ್ ಫೈನಲೈಸ್ ಮಾಡ್ಕೊಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬೆಳಿಗ್ಗೆ ಬಂದು ನೀವೇ ಮಾತಾಡ್ಬಿಡ್ತೀರಾ ಒಂದ್ಸರಿ. ಸರ್, ಬೆಳಿಗ್ಗೆ ಬರೋದಾಗಿದ್ರೆ ಇಷ್ಟೊತ್ತವರೆಗೂ ಕಾಯ್ಬೇಕು. ಇಲ್ಲೇ ಇರ್ತದೆ ಗಾಡಿ, ಇಲ್ಲ ಹೋಗಲ್ಲ, ತಲೆ ಕೆಡ್ಸ್ಕೊಬೇಡಿ. ಬಂದು ಒಂದ್ಸರಿ ಮಾತಾಡ್ಬಿಡಿ ನೀವೇ. ಸುಮ್ನೆ ಇದಕ್ಕೆಲ್ಲ ಒಂಥರ ತಲೆ ಕಿಸ್ಕೊಳಂಗ ಆಗೋದ್ ಬೇಡ ನಮ್ಗೆ. ಈಗ ಆಯ್ತು ಬಿಡಿ ಸರ್, 20 ಹಾಕ್ಲೇಬೇಕಾ ಸರ್? ಯಾವ್ದಾರ ಫೋನ್ ಪೇ ನಂಬರ್ ಕೊಡಿ ಸರ್, ಹಾಕ್ಸ್ತೀನಿ ಈಗಲೇ. ಏನು ಮಾಡಕ್ಕಾಗಲ್ಲ, ಈಗ ಹಣೆ ಬರ.
ಫೋನ್ ಪೇ ಆಗಿದ್ರೆ ನಾನೇ ಹಾಕುವೆ ಅಂದ್ರೆ ಕ್ಯಾಶ್ ಗೀಸ್ ಇದ್ರೆ ಕಳ್ಸ್ಕೊಡಿ ಅಂತ. ಸರ್ ಡ್ರೈವರ್ ಹತ್ರ ಯಾರ ಹತ್ರ ಅಷ್ಟು ಕ್ಯಾಶ್ ಇರ್ತದ ಸರ್? ಆಯ್ತು, ಫೋನ್ ಮಾಡ್ತೀನಿ ಒಂದ್ ನಿಮಿಷ. ಆಯ್ತು ಮಾಡಿ.